ಡಾಕ್ಟರ್, ಈಗ ಕುಂಭಮೇಳದ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ಪವಿತ್ರ ಸ್ಥಾನವನ್ನು ನಿಂದನೆ ಮಾಡುವಂಥ ತಪ್ಪು ಅನ್ನುವಂಥದ್ದು ಬಿಜೆಪಿ. ಸರಿ ತಪ್ಪು ಅಂತ ಡಿಸೈಡ್ ಮಾಡೋರು ಯಾರು? ಕುಂಭಮೇಳದಲ್ಲಿ ಯಾರು ನಂಬಿಕೆ ಇರುತ್ತೆ ಅವ್ರು ಖಂಡಿತ ಹೋಗಿ ಸ್ನಾನ ಮಾಡ್ತಾರೆ. ಯಾರು ನಂಬಿಕೆ ಇರಲ್ಲ ಅವ್ರು ಹೋಗಿ ಸ್ನಾನ ಮಾಡೋದಿಲ್ಲ. ಬಟ್ ಒಂದೇ ರೀತಿ ನಂಬಿಕೆ ಎಲ್ಲರಿಗೂ ಇರಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನಮ್ಮ ತಂದೆಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ಆದರೂ ನಾವು ಒಂದೇ ಮನೇಲಿ ಇರ್ತೀವಿ. ನನಗೆ ಬೇಕಾದಾಗ ನಾನು ಪೂಜೆ ಮಾಡ್ತೀನಿ, ನಮ್ಮ ತಂದೆ ಪೂಜೆ ಮಾಡಲ್ಲ. ಸೊ ಹಾಗಾಗಿ ಬೇರೆ ಬೇರೆ ನಂಬಿಕೆ ಶ್ರದ್ಧೆ ಇರೋರು ಎಲ್ಲರೂ ಕೂಡ ಒಟ್ಟಿಗೆ ಬದುಕಬಹುದು, ಸಹಬಾಳ್ವೆಯಿಂದ ಇರ್ಬೋದು. ಇಂಥದೇ ಅಭಿಪ್ರಾಯ ಎಲ್ಲರಿಗೂ ಇರಬೇಕು ಅಂತ ಹೇಳೋಕ್ಕಾಗುತ್ತೆ. ಅದನ್ನು ಟೀಕೆ ಮಾಡುವಂಥವ್ರು ಅಯೋಗ್ಯರು, ಕಾಂಗ್ರೆಸ್ನವರು ಅಯೋಗ್ಯರು ಅನ್ನುವಂಥ ಪದವನ್ನು ಇವತ್ತು ವಿಜಯೇಂದ್ರ ಬಳಸಿದ್ದಾರೆ. ಯಾರೂ ಟೀಕೆ ಮಾಡಿಲ್ಲ, ಕುಂಭಮೇಳಕ್ಕೆ ಟೀಕೆ ಮಾಡಿಲ್ಲ. ಕುಂಭಮೇಳ ಮಾಡಬಾರ್ದು, ಕುಂಭಮೇಳಕ್ಕೆ ಜನ ಹೋಗಿ ಸ್ನಾನ ಮಾಡಬಾರ್ದು ಅಂತ ಯಾರಾದರೂ ಹೇಳಿದಾರ? ಇಲ್ಲ. ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲರೂ ಕುಂಭಮೇಳಕ್ಕೆ ಹೋಗಲಿ, ಯಾರ್ಯಾರಿಗೆ ನಂಬಿಕೆ ಇಲ್ಲ ಅವ್ರು ಹೋಗೋದು ಬೇಡ ಅಷ್ಟೇ. ನಾವು ಅದನ್ನು ಹೇಳಿರೋದು. ಎಲ್ಲರಿಗೂ ಕೂಡ ಅವ್ರ ನಂಬಿಕೆಯಂತೆ ಬದುಕುವಂಥ ಸ್ವಾತಂತ್ರ್ಯ ಇರಬೇಕು ಅಂತ ಹೇಳಿರೋದು. ಸೊ ಅದನ್ನು ಅಯೋಗ್ಯರು ಅಂತ ಹೇಳೋದಕ್ಕೆ ಯಾರು ಹೇಳ್ತಾರೆ ಅವ್ರು ನಿಜವಾದ ಅಯೋಗ್ಯರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಬಡತನ ನಿರ್ಮೂಲನೆ. ಹೌದು, ಅವ್ರಿಗೆ ಕುಂಭಮೇಳ ಸ್ನಾನ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ ಅವ್ರಿಗೆ ಅನ್ಸುತ್ತೆ. ಅದು ಅವ್ರ ನಂಬಿಕೆ. ನಾವು ಅವ್ರ ನಂಬಿಕೆಯನ್ನು ಗೌರವಿಸಬೇಕು. ಅದೇ ರೀತಿ ಎಷ್ಟೋ ಜನ ಭಕ್ತಾದಿಗಳು ಇರ್ತಾರೆ, ಅವ್ರಿಗೆ ಸ್ನಾನ ಹೋಗಿ ಮಾಡಿದ್ರೆ ಏನೋ ನಮಗೆ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿರ್ತಾರೆ. ಅವ್ರ ನಂಬಿಕೆ ಅವ್ರಿಗಿರುತ್ತೆ, ಅದನ್ನು ನಾವು ಗೌರವಿಸಬೇಕು. ಸೊ ಒಬ್ಬರದ್ದು ಇನ್ನೊಬ್ಬರ ಮೇಲೆ ಹೇರಕ್ಕೆ ಹೋಗ್ಬಾರ್ದು. ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಮಾಡಿ. ಹಿಂದೂ ಧರ್ಮದಲ್ಲಿ ಒಂದೇ ಥರ ನಂಬಿಕೆ ಇದೆಯಾ? ಹಿಂದೂ ಧರ್ಮದಲ್ಲಿ ಹಲವಾರು ನಂಬಿಕೆಗಳಿದೆ. ಹಿಂದೂದಲ್ಲಿ ನಾಸ್ತಿಕರು ಕೂಡ ಹಿಂದೂ ಧರ್ಮದಲ್ಲಿ ಇರ್ತಾರೆ. ಹಿಂದೂ ಧರ್ಮದಲ್ಲಿ ನಾಸ್ತಿಕತೆಯೂ ಕೂಡ ಒಂದು ದರ್ಶನ ಆಗಿತ್ತು, ಅದನ್ನು ಕೂಡ ಒಂದು ಫಿಲಾಸಫಿ ಮಟ್ಟಕ್ಕೆ ಹೇರಿಸಿದಂಥದ್ದು ಹಿಂದೂ ಧರ್ಮದಲ್ಲಿ ಅಷ್ಟೊಂದು ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಕೂಡ. ಆದರೆ ಇವರು ಹಿಂದೂ ಧರ್ಮನ ಸಂಕುಚಿತ ಮಾಡ್ತಿದ್ದಾರೆ. ಹಾಗಾಗಿ ಹಿಂದೂ ಧರ್ಮದಲ್ಲಿರೋ ಸ್ವಾತಂತ್ರ್ಯ ಕಿತ್ಕೊಂಡು ಅದನ್ನು ಸಂಕುಚಿತ ಧರ್ಮ ಮಾಡ್ತಿದ್ದಾರಲ್ಲ, ಅವ್ರ ಮೇಲೆ ಫಸ್ಟ್ ಟೀಕೆ ಮಾಡಬೇಕು. ಹಜ್ ಯಾತ್ರೆಗೆ ಟೀಕೆ ಮಾಡಲ್ಲ ಯಾರು ಕಾಂಗ್ರೆಸ್ನವರು? ಹಜ್ ಯಾತ್ರೆಗೂ ಟೀಕೆ ಮಾಡ್ತಾರೆ. ಯಾಕೆ ಟೀಕೆ ಮಾಡೋದಿಲ್ಲ? ನಾಸ್ತಿಕರು ಇರ್ತಾರೆ, ಅವರು ಎಲ್ಲ ರಿಲಿಜಿಯನ್ಗೂ ಟೀಕೆ ಮಾಡ್ತಾರೆ. ನಾಸ್ತಿಕರು ಅಂದ್ರೆ ಬರೀ ಹಿಂದೂ ಧರ್ಮನ ವಿರೋಧ ಮಾಡೋರ? ಇಲ್ಲ, ಖಂಡಿತ ಇಲ್ಲ. ಎಲ್ಲಾ ಧರ್ಮಗಳಲ್ಲಿರುವಂಥ ಮೂಢನಂಬಿಕೆಗಳನ್ನ ವಿರೋಧ ಮಾಡುವ ನಾಸ್ತಿಕರು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ. ಈಗ ಕುಂಭಮೇಳದ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ಪವಿತ್ರ ಸ್ಥಾನವನ್ನು ನಿಂದನೆ ಮಾಡುವಂಥ ತಪ್ಪು ಅನ್ನುವಂಥದ್ದು ಬಿಜೆಪಿ. ಸರಿ ತಪ್ಪು ಅಂತ ಡಿಸೈಡ್ ಮಾಡೋರು ಯಾರು? ಕುಂಭಮೇಳದಲ್ಲಿ ಯಾರು ನಂಬಿಕೆ ಇರುತ್ತೆ ಅವ್ರು ಖಂಡಿತ ಹೋಗಿ ಸ್ನಾನ ಮಾಡ್ತಾರೆ. ಯಾರು ನಂಬಿಕೆ ಇರಲ್ಲ ಅವ್ರು ಹೋಗಿ ಸ್ನಾನ ಮಾಡೋದಿಲ್ಲ. ಬಟ್ ಒಂದೇ ರೀತಿ ನಂಬಿಕೆ ಎಲ್ಲರಿಗೂ ಇರಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನಮ್ಮ ತಂದೆಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ಆದರೂ ನಾವು ಒಂದೇ ಮನೇಲಿ ಇರ್ತೀವಿ. ನನಗೆ ಬೇಕಾದಾಗ ನಾನು ಪೂಜೆ ಮಾಡ್ತೀನಿ, ನಮ್ಮ ತಂದೆ ಪೂಜೆ ಮಾಡಲ್ಲ. ಸೊ ಹಾಗಾಗಿ ಬೇರೆ ಬೇರೆ ನಂಬಿಕೆ ಶ್ರದ್ಧೆ ಇರೋರು ಎಲ್ಲರೂ ಕೂಡ ಒಟ್ಟಿಗೆ ಬದುಕಬಹುದು, ಸಹಬಾಳ್ವೆಯಿಂದ ಇರ್ಬೋದು. ಇಂಥದೇ ಅಭಿಪ್ರಾಯ ಎಲ್ಲರಿಗೂ ಇರಬೇಕು ಅಂತ ಹೇಳೋಕ್ಕಾಗುತ್ತೆ. ಅದನ್ನು ಟೀಕೆ ಮಾಡುವಂಥವ್ರು ಅಯೋಗ್ಯರು, ಕಾಂಗ್ರೆಸ್ನವರು ಅಯೋಗ್ಯರು ಅನ್ನುವಂಥ ಪದವನ್ನು ಇವತ್ತು ವಿಜಯೇಂದ್ರ ಬಳಸಿದ್ದಾರೆ. ಯಾರೂ ಟೀಕೆ ಮಾಡಿಲ್ಲ, ಕುಂಭಮೇಳಕ್ಕೆ ಟೀಕೆ ಮಾಡಿಲ್ಲ. ಕುಂಭಮೇಳ ಮಾಡಬಾರ್ದು, ಕುಂಭಮೇಳಕ್ಕೆ ಜನ ಹೋಗಿ ಸ್ನಾನ ಮಾಡಬಾರ್ದು ಅಂತ ಯಾರಾದರೂ ಹೇಳಿದಾರ? ಇಲ್ಲ. ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲರೂ ಕುಂಭಮೇಳಕ್ಕೆ ಹೋಗಲಿ, ಯಾರ್ಯಾರಿಗೆ ನಂಬಿಕೆ ಇಲ್ಲ ಅವ್ರು ಹೋಗೋದು ಬೇಡ ಅಷ್ಟೇ. ನಾವು ಅದನ್ನು ಹೇಳಿರೋದು. ಎಲ್ಲರಿಗೂ ಕೂಡ ಅವ್ರ ನಂಬಿಕೆಯಂತೆ ಬದುಕುವಂಥ ಸ್ವಾತಂತ್ರ್ಯ ಇರಬೇಕು ಅಂತ ಹೇಳಿರೋದು. ಸೊ ಅದನ್ನ ಅಯೋಗ್ಯರು ಅಂತ ಹೇಳೋದಕ್ಕೆ ಯಾರು ಹೇಳ್ತಾರೆ ಅವ್ರು ನಿಜವಾದ ಅಯೋಗ್ಯರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಬಡತನ ನಿರ್ಮೂಲನೆ. ಹೌದು, ಅವ್ರಿಗೆ ಕುಂಭಮೇಳ ಸ್ನಾನ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ ಅವ್ರಿಗೆ ಅನ್ಸುತ್ತೆ. ಅದು ಅವ್ರ ನಂಬಿಕೆ. ನಾವು ಅವ್ರ ನಂಬಿಕೆಯನ್ನು ಗೌರವಿಸಬೇಕು. ಅದೇ ರೀತಿ ಎಷ್ಟೋ ಜನ ಭಕ್ತಾದಿಗಳು ಇರ್ತಾರೆ, ಅವ್ರಿಗೆ ಸ್ನಾನ ಹೋಗಿ ಮಾಡಿದ್ರೆ ಏನೋ ನಮಗೆ ಪುಣ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿರ್ತಾರೆ. ಅವ್ರ ನಂಬಿಕೆ ಅವ್ರಿಗಿರುತ್ತೆ, ಅದನ್ನ ನಾವು ಗೌರವಿಸಬೇಕು. ಸೊ ಒಬ್ಬರದ್ದು ಇನ್ನೊಬ್ಬರ ಮೇಲೆ ಹೇರಕ್ಕೆ ಹೋಗ್ಬಾರ್ದು. ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಮಾಡಿ. ಹಿಂದೂ ಧರ್ಮದಲ್ಲಿ ಒಂದೇ ಥರ ನಂಬಿಕೆ ಇದೆಯಾ? ಹಿಂದೂ ಧರ್ಮದಲ್ಲಿ ಹಲವಾರು ನಂಬಿಕೆಗಳಿದೆ. ಹಿಂದೂದಲ್ಲಿ ನಾಸ್ತಿಕರು ಕೂಡ ಹಿಂದೂ ಧರ್ಮದಲ್ಲಿ ಇರ್ತಾರೆ. ಹಿಂದೂ ಧರ್ಮದಲ್ಲಿ ನಾಸ್ತಿಕತೆಯೂ ಕೂಡ ಒಂದು ದರ್ಶನ ಆಗಿತ್ತು, ಅದನ್ನು ಕೂಡ ಒಂದು ಫಿಲಾಸಫಿ ಮಟ್ಟಕ್ಕೆ ಹೇರಿಸಿದಂಥದ್ದು ಹಿಂದೂ ಧರ್ಮದಲ್ಲಿ ಅಷ್ಟೊಂದು ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಕೂಡ. ಆದರೆ ಇವರು ಹಿಂದೂ ಧರ್ಮನ ಸಂಕುಚಿತ ಮಾಡ್ತಿದ್ದಾರೆ. ಹಾಗಾಗಿ ಹಿಂದೂ ಧರ್ಮದಲ್ಲಿರೋ ಸ್ವಾತಂತ್ರ್ಯ ಕಿತ್ಕೊಂಡು ಅದನ್ನ ಸಂಕುಚಿತ ಧರ್ಮ ಮಾಡ್ತಿದಾರಲ್ಲ, ಅವ್ರ ಮೇಲೆ ಫಸ್ಟ್ ಟೀಕೆ ಮಾಡಬೇಕು. ಹಜ್ ಯಾತ್ರೆಗೆ ಟೀಕೆ ಮಾಡಲ್ಲ ಯಾರು ಕಾಂಗ್ರೆಸ್ನವರು? ಹಜ್ ಯಾತ್ರೆಗೂ ಟೀಕೆ ಮಾಡ್ತಾರೆ. ಯಾಕೆ ಟೀಕೆ ಮಾಡೋದಿಲ್ಲ? ನಾಸ್ತಿಕರು ಇರ್ತಾರೆ, ಅವರು ಎಲ್ಲಾ ರಿಲಿಜಿಯನ್ಗೂ ಟೀಕೆ ಮಾಡ್ತಾರೆ. ನಾಸ್ತಿಕರು ಅಂದ್ರೆ ಬರೀ ಹಿಂದೂ ಧರ್ಮನ ವಿರೋಧ ಮಾಡೋರ? ಇಲ್ಲ, ಖಂಡಿತ ಇಲ್ಲ. ಎಲ್ಲಾ ಧರ್ಮಗಳಲ್ಲಿರುವಂಥ ಮೂಢನಂಬಿಕೆಗಳನ್ನ ವಿರೋಧ ಮಾಡುವ ನಾಸ್ತಿಕರು. ಅಲ್ಲ, ತಾಲಿಬಾನಿ ಮನಸ್ಥಿತಿಯನ್ನ ಹಿಂದೂಗಳು ತೆಗೆದುಕೊಂಡ್ಬಿಟ್ರೆ ಈ ತರ ಅಲ್ಲ, ತಾಲಿಬಾನಿ ಮನಸ್ಥಿತಿ ಅಂತ ಆಗೋಗ್ಬಿಡುತ್ತಾ? ಬೇರೆ ನಂಬಿಕೆ ಇದ್ದ ತಕ್ಷಣ ನಾವು ತಾಲಿಬಾನಿ ಮನಸ್ಥಿತಿ ಆಗ್ಬಿಡ್ತಾರ? ತಾಲಿಬಾನಿಗಳು ಟೆರರಿಸ್ಟ್ಗಳು ಏನಪ್ಪಾ ಅಂತಂದ್ರೆ ಒಂದೇ ನಂಬಿಕೆ ಇರಬೇಕು, ಅವ್ರ ನಂಬಿಕೆನೇ ಬೇರೆಯವ್ರ ಮೇಲೆ ಇರಬೇಕು ಅಂತ ಅಂದ್ಕೊಳ್ಳೋರು. ಅದನ್ನ ಮಾಡ್ತಿರೋರು ಯಾರು? ಈ ಹಿಂದೂ ಮೂಲಭೂತವಾದಿಗಳು. ಸೊ ಅವ್ರು ನಿಜವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.